ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೆ ದಿನಗಣನೆ ಪ್ರಾರಂಭವಾಗಿದೆ. ಇದರ ಬೆನ್ನಲ್ಲೇ ಅಯೋಧ್ಯ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಶತಮಾನಗಳ ರಾಮ ಮಂದಿರದ ಕನಸು ಇದೀಗ ನನಸಾಗ್ತಿದೆ. ಆದರೆ ಈ ಕನಸು ನನಸಾಗೇ ಇರಬೇಕು ಅಂದರೆ ಭಾರತೀಯರು ಹಿಂದೂಗಳಾದರೆ ಮಾತ್ರ ಮಂದಿರ ಉಳಿಯುತ್ತೆ. ಹಿಂದೂಗಳು ಹಿಂದೂಗಳಾಗಿ ಉಳಿದ್ರೆ ಮಂದಿರ ಉಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಮಾತನಾಡಿದ್ದಾರೆ. ಪೇಜಾವರ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಶ್ರೀಗಳು ನಮ್ಮ ಜವಾಬ್ದಾರಿ ಮುಗೀತು. ಇವತ್ತು ರಾಮ ಮಂದಿರ ಎಷ್ಟು ಶತಮಾನಗಳ ಕನಸು ಅದು ಇವತ್ತು ನನಸಾಗ್ತಾ ಇದೆ. ನಮ್ಮ ಜವಾಬ್ದಾರಿ ಮುಗೀತು ನಾವು ಅಂದ್ಕೊಳ್ತಾ ಇದ್ದೇವೆ. ಇಲ್ಲ, ಇವತ್ತು ಜವಾಬ್ದಾರಿ ಹೊಸದಾಗಿ ಹುಟ್ಟುಕೊಳ್ತಾ ಇದೆ. ಶತಮಾನಗಳ ಹೋರಾಟದಿಂದ ಸಿದ್ಧಗೊಂಡಿರತಕ್ಕಂಥ ಇವತ್ತಿನ ಮಂದಿರ ಏನಿದೆ ಅಲ್ಲ, ಯಾಕೆ ಕಟ್ತಾ ಇದ್ದೇವೆ? ಮಂದಿರವಾಗಿ ಉಳಿಯಬೇಕು. ಎಷ್ಟು ದಿವಸ ಮಂದಿರವಾಗಿ ಉಳಿಯಬೇಕು? ಒಂದು 10 ವರ್ಷ, 100 ವರ್ಷ, 200 ವರ್ಷ, 500 ವರ್ಷ ಅಲ್ಲ, 1000 ವರ್ಷ ಅಲ್ಲ. ಆಚಂದ್ರಾರ್ಕವಾಗಿ ಮಂದಿರವಾಗಿ ಉಳಿಯಬೇಕು. ಆಚಂದ್ರಾರ್ಕವಾಗಿ ಮಂದಿರವಾಗಿ ಉಳಿಬೇಕು ಅಂತಿದ್ರೆ ಯಾವಾಗತ್ತೆ? ನಾವು ಹಿಂದೂಗಳಾಗಿ ಉಳಿದ್ರೆ ಮಾತ್ರ, ಈ ಭಾರತೀಯರು ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಅಪಸ್ವರಗಳು ದಿನನಿತ್ಯ ಕೇಳ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಕೂಡ ನಾವು ಕೇಳ್ತಾ ಇದ್ದೇವೆ. ಒಬ್ಬ ಯೋಗಿ, ಒಬ್ಬ ಮೋದಿ, ಅವನು ಹೋಗ್ಲಿ ನೋಡಿ ಮರುದಿವಸ ಕಿತ್ತು ಎಸೆಯುತ್ತೇವೆ. ಇಷ್ಟು ಭಂಡ ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಎಷ್ಟು ಜಾಗೃತರಾಗಿರ್ಬೇಕು. ಪೇಜಾವರ ಶ್ರೀಗಳ ಈ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಭಾರತ ಹಿಂದೂ ರಾಷ್ಟ್ರವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪ್ರತಿಕ್ರಿಯೆ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಮ ಮಂದಿರದ ವಿಚಾರವಾಗಿ ಪೇಜಾವರ ಶ್ರೀಗಳು ನೀಡಿದ ಹೇಳಿಕೆಗೆ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಪ್ರಶ್ನೆ ಕೇಳ್ತಾ ಇದ್ದಂತೆ ಕೆಂಡಾಮಂಡಲರಾಗಿದ್ದಾರೆ ಸಿದ್ದರಾಮಯ್ಯ. ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದು ಬಿಜೆಪಿಯ ಸ್ಲೋಗನ್. ನಮ್ಮ ದೇಶ ಹಿಂದೂಗಳ ರಾಷ್ಟ್ರ ಅಲ್ಲ. ನಮ್ಮ ಸಮಾಜದಲ್ಲಿ ಹಿಂದೂಗಳಷ್ಟೇ ಇಲ್ಲ, ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧರು, ಜೈನರು ಎಲ್ಲರೂ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ. ಕೇವಲ ಹಿಂದೂಗಳ ರಾಷ್ಟ್ರವನ್ನ ಮಾಡೋಕ್ಕಾಗೋದಿಲ್ಲ. ಇದೊಂದು ಬಿಜೆಪಿಯವರ ಸ್ಲೋಗನ್ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಾಡುವುದು ಬಿಜೆಪಿಯ ಸಿದ್ಧಾಂತ. ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಪೇಜಾವರ ಶ್ರೀಗಳ ಹೇಳಿಕೆಯ ಕುರಿತಾಗಿ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಕೇವಲ ಹಿಂದೂಗಳ ರಾಷ್ಟ್ರ ಅಲ್ಲ ಇದು, ಇಲ್ಲಿ ಉಳಿದವರು ಇದ್ದಾರೆ, ಅವರದ್ದು ಕೂಡ ಈ ಭೂಮಿ, ಈ ದೇಶ ಅನ್ನೋದು ಸಿದ್ದರಾಮಯ್ಯ ಅವರ ವಾದ. ಅದು ಬಿಜೆಪಿಯವ್ರ ಸ್ಲೋಗನ್. ಬಿಜೆಪಿಯವ್ರದ್ದು ಹಿಂದೂ ರಾಷ್ಟ್ರ ಆಗಬೇಕು ಅಂತ. ಬಿಜೆಪಿ ಯಾವಾಗ ಆಯಿತು ಗೊತ್ತಾ? ಜನಸಂಘ ಯಾವಾಗ ಪ್ರಾರಂಭ ಆಯಿತು ಗೊತ್ತಾ ನಿಮಗೆ? ಎಷ್ಟನೇ ಇಸ್ವಿಲ್ ಆಯಿತು ಹೇಳಯ್ಯ? ಗೊತ್ತಿಲ್ಲೇ ಸುಮ್ಮನೆ ಪ್ರಶ್ನೆ ಕೇಳಿದ್ರೆ ಹೇಳ್ದಷ್ಟು ಹೇಳ್ರಿ. ಜನಸಂಘ ಯಾವಾಗ ಪ್ರಾರಂಭ ಆಯಿತು ಗೊತ್ತಾ? ಡು ಯು ನೋ ವೆನ್ ಇಟ್ ವಾಸ್ ಸ್ಟಾರ್ಟೆಡ್? ಸುಮ್ಮನೆ ಗೊತ್ತಿಲ್ಲ, ಏನಿಲ್ಲ, ಅವ್ರು ಯಾರೋ ಕೇಳ್ದದು ಹೇಳ್ತಾ ಇದೆಯಾ? ಜನಸಂಘ ಕೇಳಪ್ಪ ಇಲ್ಲಿ. ಜನಸಂಘ ಪ್ರಾರಂಭ ಆದದ್ದು 1950ನೇ ಇಸ್ವಿ. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ. ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ.